ಸಿಂಗಲ್ ಆಗಿ ಇರೋದ್ರಿಂದ ಆಗೋ 5 ಬೆನಿಫಿಟ್ಸ್. ನಂಬರ್ 1, ಒಬ್ಬಂಟಿ ಆಗಿರೋ ವ್ಯಕ್ತಿ ಶಾರ್ಪ್ ಮೈಂಡೆಡ್ ಆಗಿರ್ತಾನೆ. ಅವರ ಮೈಂಡ್ ನಲ್ಲಿ ಹೆಚ್ಚು ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ. ನಂಬರ್ 2, ಯಾರು ರಿಲೇಶನ್ಶಿಪ್ ನಲ್ಲಿ ಇರಲ್ವೋ ಅವರು ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಬ್ಬ ರಿಲೇಶನ್ಶಿಪ್ ನಲ್ಲಿ ಇರೋ ವ್ಯಕ್ತಿಗಿಂತ ಸಿಂಗಲ್ ಆಗಿ ಇರೋರ್ಗೆ ತನ್ನ ಗೋಲ್ಸ್ ನ ಅಚೀವ್ ಮಾಡೋಕೆ ಹೆಚ್ಚು ಟೈಮ್ ಸಿಗುತ್ತೆ. ನಂಬರ್ 3, ಒಬ್ಬಂಟಿ ಆಗಿರೋ ವ್ಯಕ್ತಿ ಬೇರೆಯವರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸಿಂಹದ ರೀತಿ ಇರ್ತಾನೆ. ನೋಡೋಕೆ ಸೈಲೆಂಟ್ ಅನ್ಸಿದ್ರು ಒಳಗಿನಿಂದ ಭಯಾನಕವಾಗಿರ್ತಾರೆ. ನಂಬರ್ 4, ಈ ಸೊಸೈಟಿನಲ್ಲಿ ಒಬ್ಬಂಟಿ ಆಗಿರೋ ವ್ಯಕ್ತಿಗೆ ಹೆಚ್ಚು ರೆಸ್ಪೆಕ್ಟ್ ಸಿಗುತ್ತೆ. ಯಾಕಂದ್ರೆ ಅವ್ರು ಯಾರಿಗೂ ಕೆಟ್ಟದ್ ಬಯಸಲ್ಲ. ಅವರ ಕೆಲಸ ಏನಿದೆ ಅದರ ಮೇಲೆ ಅವ್ರು ಗಮನ ವಹಿಸ್ತಾ ಇರ್ತಾರೆ. ನಂಬರ್ 5, ಇವರಿಗೆ ಬೇಗ ಕೋಪ ಬಂದ್ರು ಅಷ್ಟೇ ಕರುಣೆ ಕೂಡ ಇರುತ್ತೆ. ನೀವು ಸಿಂಗಲ್ ಆಗಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಸಿಂಗಲ್ ಫ್ರೆಂಡ್ಗೆ ಶೇರ್ ಮಾಡಿ. ನಾನು ಹೇಳೋ ಈ ಅಂಶಗಳನ್ನ ಕೇವಲ 1 ವರ್ಷಗಳವರೆಗೆ ಮಾತ್ರ ಫಾಲೋ ಮಾಡಿ. ನಾನು ಮಾಡ್ತೀನಿ. ನಂತರ ನಿಮ್ಮ ಲೈಫ್ ಯಾವ ರೀತಿ ಬದಲಾಗಿರುತ್ತೆ ಅನ್ನೋದನ್ನ ಸ್ವತಃ ನೀವೇ ನೋಡ್ತೀರಾ. ನಂಬರ್ 1, ನಿಮ್ಮ ಲೈಫ್ ನಲ್ಲಿರುವ ನಕಾರಾತ್ಮಕ ಜನರನ್ನು ತೆಗೆದುಹಾಕಿ ಮತ್ತು ಪಾಸಿಟಿವ್ ಆಗಿರಿ. ನಂಬರ್ 2, ನಿಮ್ಮ ಡೆವಲಪ್ಮೆಂಟ್ ಗುರಿಯ ಮೇಲೆ ಗಮನ ಇಡಿ. ನಂಬರ್ 3, ನಿಮ್ಮ ನಾಲೆಡ್ಜ್ ನ ಮೇಲೆ ಹೂಡಿಕೆ ಮಾಡೋದನ್ನ ಕಲಿಯಿರಿ. ನಂಬರ್ 4, ಹೆಚ್ಚಿನ ಆದಾಯ ಬರುವಂತ ಸ್ಕಿಲ್ ಗಳನ್ನ ಕಲಿಯಿರಿ. ನಂಬರ್ 5, ಆರೋಗ್ಯವಾದ ಊಟ ತಿನ್ನಿ ಮತ್ತು ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಮಾಡಿ. ಹಾಗೆ ದಿನಾಲೂ ಹೆಲ್ದಿಯಾದ ಒಂದು ರೋಟೀನ್ ಅನ್ನ ಫಾಲೋ ಮಾಡಿ. ಈ ಕೆಲಸ ನೀವು ಮಾಡೋದಕ್ಕೆ ತಯಾರಾಗಿದ್ರೆ ಕಾಮೆಂಟ್ ನಲ್ಲಿ ಐ ಆಮ್ ರೆಡಿ ಅಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡಿ. ಲೈಫ್ ಅಲ್ಲಿ ಏನಾದ್ರೂ ಮಾಡೋಣ. ಈ ವಿಡಿಯೋ ನಿಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡಬಹುದು. ವಿಡಿಯೋ ಪೂರ್ತಿ ನೋಡಿ. ನಂಬರ್ 1, ಜೀವನದಲ್ಲಿ ಕಷ್ಟ ಇದೆ ಅಂತ ಭಯ ಪಡಬೇಡ. ಯಾಕಂದ್ರೆ ನಿನ್ ಕಷ್ಟ ಒಂದ್ ಕಡೆ ನಿನ್ನ ಸ್ಟ್ರಾಂಗ್ ಮಾಡಿದ್ರೆ ಇನ್ನೊಂದ್ ಕಡೆ ನಿನ್ನವರು ಯಾರನ್ನೋದನ್ನ ತೋರಿಸಿಕೊಡುತ್ತೆ. ನಂಬರ್ 2, ಮೈ ಮೇಲೆ ಬಟ್ಟೆ ಹರಿದಿದ್ರೂ ಪರವಾಗಿಲ್ಲ, ಕನಸ್ ಮಾತ್ರ ನಿನ್ನ ಯೋಗ್ಯತೆ ಮಿರಿಕಾನು. ನಂಬರ್ 3, ಬಡತನದಲ್ಲಿದ್ರೆ ನಿನ್ನ ಯಾರು ಕೇರ್ ಮಾಡಲ್ಲ. ಕಷ್ಟಪಡು ಜನ ನಿನ್ ನೋಡಿ ನಗ್ತಾರೆ. ತಲೆ ಕೆಡಿಸ್ಕೋಬೇಡ, ಯಾಕಂದ್ರೆ ನಿನ್ ಮಾಡಿ ಸಾಧಿಸಿದ ಮೇಲೆ ನಿನ್ ನೋಡಿ ಊರ್ಕೋ ಜನ ಅವರೇ ಆಗಿರ್ತಾರೆ. ನಂಬರ್ 4, ದೋಸ್ತ್ ಜನ ನಿನ್ನನ್ನ ಹೇಗ್ ನೋಡ್ತಾರೆ ಅದು ಇಂಪಾರ್ಟೆಂಟ್ ಆಗಲ್ಲ. ನೀನ್ ನಿನ್ನನ್ನ ಹೇಗ್ ನೋಡ್ತೀಯೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡ. ನಂಬರ್ 5, ಮೈದಾನದಲ್ಲಿ ಸೋತವನು ಮತ್ತೆ ಗೆಲ್ಲಬಹುದು, ಆದ್ರೆ ಮನ್ಸಿಂದ ಸೋತವನು ಮತ್ತೆ ಗೆಲ್ಲೋಕಾಗಲ್ಲ. ಬಿಟ್ಕೊಡ್ಬೇಡ. ದೋಸ್ತ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಫಾಲೋನು ಮಾಡು. ನೀವು ಈಗಲೂ ಕೂಡ ಇದನ್ನ ಮಾಡ್ಲಿಲ್ಲ ಅಂದ್ರೆ, ಬದಲಾಗ್ಲಿಲ್ಲ ಅಂದ್ರೆ ಜನ ಯಾವತ್ತೂ ಕೂಡ ನಿಮ್ಗೆ ಮರ್ಯಾದೆ ಕೊಡೋದಿಲ್ಲ. ನಂಬರ್ 1, ಎಮೋಷನ್ ನ ಕಂಟ್ರೋಲ್ ಮಾಡೋದನ್ನ ಕಲಿಯಿರಿ. ನಂಬರ್ 2, ಸಾಕು ಬೇರೆಯವರ ಬಗ್ಗೆ ಚಿಂತೆ ಮಾಡಿದ್ದು, ಈಗ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಿ. ನಂಬರ್ 3, ಯಾರೋ ಬಿಟ್ಟೋದ್ರು ಅಂತ ಬೇಜಾರಾಗಬೇಡಿ. ನೀವು ಭೂಮಿಗೆ ಬಂದಿದ್ದು ಯಾರಿಗೋಸ್ಕರ ಕಾಯೋದಕ್ಕಲ್ಲ. ನೀವು ಭೂಮಿಗೆ ಬಂದ ಉದ್ದೇಶನೇ ಬೇರೆ ಇದೆ. ನಿಮ್ಮ ಸ್ಟೇಟಸ್ ಅನ್ನ ನೋಡ್ಕೊಳ್ಳಿ. ನಂಬರ್ 4, ಯಾರಾದ್ರೂ ನಿಮಗೆ ಇನ್ಸಲ್ಟ್ ತಮಾಷೆ ಮಾಡಿದ್ರೆ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ರಿಯಾಕ್ಟ್ ಮಾಡೋದ್ರಿಂದ ನಿಮ್ಮ ಅಮೂಲ್ಯವಾದ ಟೈಮ್ ವೇಸ್ಟ್ ಆಗುತ್ತೆ. ನಿಂತಲ್ಲಿ ನಿಲ್ಲೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಸಮಯ ಇಲ್ಲ. ನಿಮ್ಮ ಬೆರಳುಗಳನ್ನ ಫಾಲೋ ಬಟನ್ ಮೇಲೆ ಇಟ್ಟು ಬನ್ನಿ ನನ್ನ ಜೊತೆ ಟೈಮ್ ಜೊತೆ ಬೆಳೆಯೋಣ. ಈ 4 ಟ್ರಿಕ್ಗಳಿಂದ ನಿನ್ನ ಪರ್ಸನಾಲಿಟಿಯನ್ನ ಮಿಸ್ಟೀರಿಯಸ್ ಮಾಡ್ಕೊಳ್ಬಹುದು. ನಂಬರ್ 1, ನಿಶ್ಶಬ್ದವನ್ನ ಬಳಸಿಕೋ. ಹೆಚ್ಚು ಮಾತನಾಡಿದಷ್ಟು ಚೀಪ್ ಆಗ್ತೀಯ. ಅದಕ್ಕೆ ಸೈಲೆನ್ಸ್ ನ ನಿನ್ನ ಪವರ್ ಮಾಡ್ಕೋ. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತನಾಡು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತನಾಡು. ನಂಬರ್ 2, ಸೋಷಿಯಲ್ ಮೀಡಿಯಾನ ಲಿಮಿಟ್ ಮಾಡು. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಎಮೋಷನ್ಸ್ ನ ಪ್ರೆಸೆಂಟ್ ಮಾಡಬೇಡ. ಬಹಳಷ್ಟು ಜನ ಸ್ಟೇಟಸ್ ಸ್ಟೋರಿಗಳನ್ನ ಹಾಕ್ತಿರ್ತಾರೆ. ಇದರಿಂದ ಪ್ರಯೋಜನ ಏನಿಲ್ಲವಾದ್ರೂ ಅವರ ವೀಕ್ನೆಸ್ ನ ಜನರಿಗೆ ತೋರಿಸ್ತಾರಷ್ಟೇ. ನಂಬರ್ 3, ಮಾಸ್ಟರ್ ದಿ ಆರ್ಟ್ ಆಫ್ ಲಿಸನಿಂಗ್. ಅಂದ್ರೆ ಹೆಚ್ಚು ಮಾತಾಡೋ ಬದಲು ಜನ ಆಡೋ ಮಾತುಗಳನ್ನ ಕೇಳಿಸ್ಕೋ. ಇದು ನಿನ್ನ ಪರ್ಸನಾಲಿಟಿಯನ್ನ ಕ್ಯೂರಿಯಸ್ ಮಾಡುತ್ತೆ. ನಿನ್ನ ಅಭಿಪ್ರಾಯ ಜನಕ್ಕೆ ವ್ಯಾಲ್ಯೂಬಲ್ ಅನ್ಸುತ್ತೆ. ನಂಬರ್ 4, ಗುಡ್ ಅಬ್ಸರ್ವರ್. ಮಾತಾಡೋದು ಕಡಿಮೆ ಮಾಡಿ ಜನರ ಕಡೆಗೆ ಹೆಚ್ಚಿನ ಗಮನ ಕೊಡು. ಅವರನ್ನ ಅಬ್ಸರ್ವ್ ಮಾಡು. ಆಗ ಅವರ ಅಸಲಿ ಮುಖಗಳ ಪರಿಚಯ ಆಗುತ್ತೆ. ಈ ಟ್ರಿಕ್ಗಳೇ ನಿನ್ನನ್ನ ಒಬ್ಬ ಮಿಸ್ಟೀರಿಯಸ್ ಪರ್ಸನ್ ಆಗಿ ಮಾಡುತ್ತೆ. ಕೇವಲ 2-3 ಲಕ್ಷ ಗಾಡಿಗೆ ಜನ ಯಾವತ್ತು ಸೀಮೆ ಎಣ್ಣೆ ಅಥವಾ ಕಲಬೆರಕೆ ಡೀಸೆಲ್ ಹಾಕಲ್ಲ. ಯಾಕಂದ್ರೆ ಇಂಜಿನ್ ಕೆಟ್ಟೋಗುತ್ತೆ. 2 ಲಕ್ಷದ ಗಾಡಿಗೆ ಅಷ್ಟು ಕೇರ್ ಮಾಡಬೇಕಾದ್ರೆ ಆಗ ನಿಮ್ಮ ಬಾಡಿ ಒಳಗೆ ಸಾರಾಯಿ ಅಥವಾ ಗುಟ್ಕಾ ಹಾಕೊಳ್ಳೋದಕ್ಕಿಂತ ಮುಂಚೆ ಇದನ್ನ ಯಾಕೆ ಯೋಚನೆ ಮಾಡಲ್ಲ? ಕೋಟ್ಯಾಂತರ ರೂಪಾಯಿ ಕೊಟ್ಟರು ಬಾಡಿ ಒಂದು ಪಾರ್ಟ್ ಸಿಗಲ್ಲ. ಅನ್ಕೊಳ್ಳಿ ಕಿಡ್ನಿ ಕೆಟ್ರೆ ಯಾರಾದ್ರೂ ಕೊಡ್ತಾರ? 1 ಕೋಟಿಲಿ ಯಾರಾದ್ರೂ ತನ್ನ ಹಾರ್ಟ್ ಕೊಡ್ತಾನ? ಕೊಡಲ್ಲ. ಆದ್ರೆ 1 ಕೋಟಿಲಿ 50ಕ್ಕಿಂತ ಹೆಚ್ಚು ಗಾಡಿ ಸಿಗುತ್ತೆ. ಅದಕ್ಕೆ ಗಾಡಿಗಿಂತ ಹೆಚ್ಚು ನಿಮ್ಮ ಶರೀರದ ಬಗ್ಗೆ ಯೋಚಿಸಿ. ಜಗತ್ತಿಗೆ ನೀವೊಬ್ರು ವ್ಯಕ್ತಿ ಆಗಿರ್ಬೋದು, ಆದ್ರೆ ನಿಮ್ಮ ಪರಿವಾರಕ್ಕೆ ನೀವೇ ಇಡೀ ಪ್ರಪಂಚ. ಈ ವಿಡಿಯೋನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಅವರ ಹೆಲ್ತ್ ನ ವ್ಯಾಲ್ಯೂ ತಿಳಿಯೋದಕ್ಕೆ ಹಾಗೆ ಫಾಲೋ ಮಾಡಿ. ಯಾಕಂದ್ರೆ